ಏನಾರು ನಡಿ. ಎಲ್ಲೋ ಜೋಗಪ್ಪ ನಿನ್ನ ರಮಣಿ, ಎಲ್ಲೋ ಜೋಗಪ್ಪ ನಿನ್ನ ಮನೆ, ಎಲ್ಲೋ ಜೋಗಪ್ಪ ನಿನ್ನ ಮನೆ, ಎಲ್ಲೋ ಜೋಗಪ್ಪ ನಿನ್ನ ಮನೆ. ಎಲ್ಲಿದ್ದರೇನು ನನ್ನ ಅರಮನೆ, ಯಾಕಿಂಗೆ ಹುಡುಕುತ್ತಿ ಸುಮ್ಮನೆ. ಎನ್ವಿಷ ಅಂತ ಒಂದು ಹೇಳಮ್ಮೆ, ಎನ್ವಿಷ ಅಂತ ಒಂದು ಹೇಳಮ್ಮೆ. ಕೃಷ್ಣ ಹುಟ್ಟಿದ ಬಾಮನೆ, ರಾಮ ಕೃಷ್ಣದ ಹುಡುಗ ಸೀತಾ ಹುಡುಕೋ ಮೀರ ಇವಳೆನ. ಕುಂತ್ರೆ ನಿಂತ್ರೆ ನಿನ್ನೆನ, ಹಿಂದೆ ಪೂರ ಧ್ಯಾನನ, ಇವನ್ಸು ಇವನಿಗೆ ಒಮ್ಮೆ ಯಜಮಾನ. ಎಲ್ಲೋ ಜೋಗಪ್ಪ ನಿನ್ನ ರಮಣಿ, ಎಲ್ಲೋ ಜೋಗಪ್ಪ ನಿನ್ನ ತರ್ಮಾನೆ, ಎಲ್ಲೋ ಜೋಗಪ್ಪ ನಿನ್ನ ರಮಣಿ, ಎಲ್ಲೋ ಜೋಗಪ್ಪ ನಿನ್ನ ರಮಣಿ. ಅರೆ ಜೋಗಿ 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 ಓ ಹಾಯ್ ಜೋಗಿ. ಧುಮ್ತನ 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 ಧುಮ್ತನ. ಕೃಷ್ಣ ಹುಡುಕಿದ ಭಾಮೇನ. ಬಾ ಸಾಕಾಯ್ತು, ಹೋಗ ಹಿಡ್ಕೊಳ್ಳೋ. ಸ್ವಲ್ಪ ಭಾಳ ಒಜ್ಜಾಗತ್ತಿತ್ತು. ಅಲ್ಲೆಲ್ಲೋ ಒಂದು ಚಾ ಅಂಗಡಿ ಕಾಣ್ತೈತಲ್ಲ, ಹೋಗಣ್ಣ ಒಂದು ಚಾದ್ರಿ ಕೊಡ್ಸೋ ಮರ ನನಗೆ. ಹೌದಾ? ಚಾನೇ ಬೇಕಾ? ಹೌದು ಮರ. ಮತ್ತೇನು ಬೇಡವಾ? ಬಜ್ಜಿ ಕೊಟ್ರು ನಡೀತದೆ. ಬಜ್ಜಿ ಬೇಕಾ? ಹೌದು ಕಣ್ಣ. ಕಾಂದ ಬಜ್ಜಿನ ಬಟಾಟೆ ಬಜ್ಜಿನ? ಯಾವುದು ಕೊಡು. ಹೊಟ್ಟೆ ಭಾಳ ಹತ್ತಿದೆ ಕಣ್ಣ. ಹೀಟ್ ಕೊಡ್ಲ? ಹೀಟು ಏನು ಕೊಟ್ರು ನಡೀತದೆ ಅಂತ ಹೇಳಿಲ್ಲ. ಪೂರಿ ಕೊಡ್ಲ? ಪೂರಿ ಪೂರಿ ಬೇಡ, ನನ್ ಪೂರಿನೂ ಬೇಡ. ಚಿಕನ್ ಕೊಡ್ಲ? ಚಿಕನ್ 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 ಬೇಡ. ಅದೆಲ್ಲ ನಾನು ತಿನ್ನೋದಿಲ್ಲ. ಇಲ್ಲಿ ಯಾರ್ದೋ ಒಂದು ಪಿಸ್ತು ಚಿಕನ್ ತಲೋ ಮರೆಯ. ಹಿಡ್ಕೊಂಡು ಹೋಗೋದು ಮರೆಯ. ಯಾರ್ದೋ ಪಿಸ್ತು ಚಿಕ್ಕೈತಲ್ಲ, ಇದು ಪಲ್ಯದು. ಮತ್ತೆ ಆ ಪಲ್ಲಿ ತೆಗಿಬೇಡ ಕಣ್ಣ. ಅವಳು ಜಲ್ಲಿಗೆ ಭಾಗ, ಜಲ್ಲಿಗೆ ಭಾಗ, ಜಲ್ಲಿಗೆ ಜಲ್ಲಿಗಲ್ಲ, ಜೈಲಿಗೆ ಜೈಲಿಗೆ ಜೈಲಿಗೆ. ಸರ್ಕಲ್ ಇನ್ಸ್ಪೆಕ್ಟರ್ ಸುರೇಂದ್ರ. ಸುರೇಂದ್ರ, ಎಲ್ಲಿ ನಿನ್ನ ಗಂಡ ಸುಜೇಂದ್ರ? ಹಾ, ವರ್ಮ, ಅರ್ಜುನ್ ವರ್ಮ. ಆ ಬ್ರಹ್ಮ ಬರದ ನಿನ್ನ ಗಂಡನ ಹಣೆಬರವನ್ನು ತಿದ್ದಲು ಬಂದ ಸೂತ್ರಧಾರ ಯಮಧರ್ಮ. ಎಲ್ಲಿ ನಿನ್ನ ಗಂಡ? ನಿನ್ನ ಹಣೆಯಲ್ಲಿ ಏನು ಬರೆದಿದ್ದೀನಿ ಅಂತ ಆ ಬ್ರಹ್ಮ ಮರೆತಿರಬಹುದು. ಅದಕ್ಕಾಗಿ ನಿನ್ನ ಹಣೆ ಬರಹವನ್ನು ಬರೆಯುವ ಸಲುವಾಗಿ ಇನ್ನು 5 ನಿಮಿಷದಲ್ಲಿ ನನ್ನ ಪತಿ CBI ಸುಜೇಂದ್ರ ಬಂದೇ ಬರ್ತಾನೆ. ಅಲ್ಲೇ ತನಕ ಕೂಲಾಗಿ ಕುಳಿತುಕೊಂಡು ಕೂಲ್ ಡ್ರಿಂಕ್ಸ್ ಕುಡಿ ತಂದು ಕೊಡ್ತೀನಿ. ನನ್ನ ಹೆಂಡತಿ ಪಾಂಚಾಲಿಯನ್ನು ಅರೆಸ್ಟ್ ಮಾಡಿದ್ದಾನೆ ಆ ನಿನ್ನ ಗಂಡ. ಇವತ್ತಿಗೆ ಈ ಹಲ್ಲೆಯನ್ನು ಕಿಡ್ನಾಪ್ ಮಾಡಲು ಬಂದಿದ್ದಾನೆ ಕಲಿಯುಗದ ದೇವೇಂದ್ರ. ನಿನ್ನಂತ ಹುಚ್ಚು ನಾಯಿಯನ್ನು ಯಾವಾಗ್ಲೂ ಭಸ್ಮ ಮಾಡದಾಗ್ಲಿ ಈ ಧರೆಯಲ್ಲಿ ಪಾವನವಾಗಲು. ಹುಚ್ಚು ನಾಯಿ ಎಂದು ಮಾಡಿದರು ಸೂಳೆ ನೋಡೇ, ಸೂರ್ಯೋದಯ ನೀನು ಕಾಣಬಾರದು. ಯಾಕೆಂದರೆ ಈ ಅರ್ಜುನ ವರ್ಮ ಒಲಿದರೆ ಈಶ್ವರ, ಮುನಿದರೆ ಇಂಪಾಸಿಬಲ್. ಯಾಕೆಂದರೆ ನನ್ನ ಪಾಂಚಾಲಿಯನ್ನು ಅರೆಸ್ಟ್ ಮಾಡಿದಕ್ಕೆ ನಿನ್ನ ಹೆಂಡತಿಯನ್ನು ಕೈಲಾಸಕ್ಕೆ ಕಳಿಸುತ್ತಿದ್ದಾರೆ. ಐ ಆಮ್ ಸೋ ಸಾರಿ ವರ್ಮಾ, ಐ ಆಮ್ ಸೋ ಸಾರಿ. ಸ್ವಾಮಿ, ಎಂತ ಕೆಲಸ ಮಾಡಿಬಿಟ್ರಿ. ನನ್ನ ಸಲುವಾಗಿ ಈ ಪಾಪಿಯನ್ನು ಕೊಂದು ನೀವು ಕೊಲೆಗಾರರಾಯ್ತು. ಕಾನೂನು ಕೈಗೆ ತೆಗೆದುಕೊಂಡಿದ್ದಕ್ಕೆ ನನಗೆ ಯಾವ ಶಿಕ್ಷೆ ಆದರೂ ಅಡ್ಡಿ ಇಲ್ಲ. ಆದರೆ ನಿನ್ನುಸಿರು ಮಾತ್ರ ನನ್ನಿಂದ ದೂರವಾಗಬಾರದು ಅಪೂರ್ವ. ಇದೇನು ಸರ್? ಬಾ ಪ್ರೇಮ್,
ನನ್ನ ತಂಗಿಯನ್ನು ಮುಗಿಸಿದ ಈ ವರ್ಮನನ್ನು ನಾನೇ ಮುಗಿಸಬೇಕೆಂದ ಜೈಲಿನಿಂದ ತಪ್ಪಿಸಿಕೊಂಡು ಆದರೆ ನೀವೇ ಇವನನ್ನು ಮುಗಿಸಿ ಕೊಲೆಗಾರನಾಗಿದ್ದಿಲ್ಲ ಸರ್. ಇಂಥವರು ಧರೆಯಲ್ಲಿದ್ರೆ ಶೀಲವತಿಯರು ಬದುಕುಳಿಯಲು ಸಾಧ್ಯವಿಲ್ಲ ಪ್ರೇಮ್. ಅದಕ್ಕಾಗಿ ನಾನೇ ಶಿಕ್ಷೆ ಕೊಟ್ಟು ಬಿಟ್ಟೆ. ಕಾನೂನು ಕೈಗೆ ತೆಗೆದುಕೊಂಡಿದ್ದಕ್ಕೆ ನನಗೆ ಯಾವ ಶಿಕ್ಷೆಯಾದರೂ ಅಡ್ಡಿ ಇಲ್ಲ. ಗಂಡನೊಂದಿಗೆ ಸುಖವಾಗಿ ಬಾಳು ಎಂದು ಇವಳನ್ನು ಹರಸಲು ಸೀರೆ ಬಳೆ ತೆಗೆದುಕೊಂಡು ಬಂದರೆ ಈಗ ನೀವು ಅವಳನ್ನು ದುಃಖದ ಸಾಗರದಲ್ಲಿ ನುಂಗಿ ಜೈಲು ಸೇರಿಸಿದ್ದೀರಲ್ಲ ಸರ್. ಇದೇನು ಮಾಡಿಬಿಟ್ಟಿದ್ರೆ? ಈಗ ನನ್ನ ಮನಸ್ಸಿಗೆ ನೆಮ್ಮದಿಯಾಯಿತು ಸರ್. ನನ್ನ ತಂಗಿಯ ನಾಶಕ್ಕೆ ಕಾರಣನಾದ ಇವನನ್ನು ನಾನೇ ಕೊಂದಿದ್ದೇನೆ. ಈಗ ನೀವು ಕೊಲೆಗಾರರಲ್ಲ ಸರ್, ನಾನೇ ನೋ 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 ನೋ. ಬನ್ನಿ ಸರ್. ಎಷ್ಟೋ ಹೆಣ್ಣುಗಳ ಸರ್ವನಾಶಕ್ಕೆ ಕಾರಣನಾದ ಈ ಕಲಿಯುಗದ ದೈತ್ಯನನ್ನು ನಾನೇ ಕೈಯಾರೆ ಕೊಂದಿದ್ದೇನೆ. ತಂಗಿ, ತಗೊಳ್ಳಮ್ಮ ಈ ನಿನ್ನ ಅಣ್ಣನ ಉಡುಗೊರೆಯನ್ನು. ನೀವಿಬ್ಬರು 100 ವರ್ಷ ಸುಖವಾಗಿ ಬಾಳಿ. ಅಯ್ಯೋ ವಿಧಿಯೇ, ಕೊನೆಗೂ ನನ್ನ ಅಧರ್ಮದ ಬದುಕಿನೊಂದಿಗೆ ಆಟವಾಡಿಬಿಟ್ಟೆ. ನಾ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ ನೀಡಿಬಿಟ್ಟೆ. ಇಲ್ಲ ಇಲ್ಲ, ಇನ್ನು ಮುಂದೆ ಈ ಸ್ಥಿತಿಯಲ್ಲಿ ಈ ಧರೆಯಲ್ಲಿ ಬದುಕಿರಲಾರೆ. ನಿಂತ್ಕೋ ರೋಹನ್, ನಿಂತ್ಕೋ. ನಾನು ಡಾಕ್ಟರ್ ಆದಿತ್ಯ ಕಡೋ. ಸರ್, ಇದೇನು ಸರ್ ನಿಮ್ಮ ಸ್ಥಿತಿ? ರೋಹನ್, ನಿನ್ನಿಂದ ಸರ್ ಎಂದು ಕರೆದುಕೊಳ್ಳುವ ಯೋಗ್ಯತೆಯನ್ನು ಕಳೆದುಕೊಂಡೆ ರೋಹನ್, ಕಳೆದುಕೊಂಡೆ. ಯಾಕೆ ಸರ್? ಏನೇನೋ ವಿಚಿತ್ರವಾಗಿ ಮಾತಾಡುತ್ತೀವಿರಲ್ಲ, ಯಾಕೆ ಸರ್? ನನ್ನನ್ನು ಕ್ಷಮಿಸು ರೋಹನ್, ನನ್ನನ್ನು ಕ್ಷಮಿಸು. ನಾನು ನಿನ್ನ ತಂಗಿಗೆ ಮೋಸ ಮಾಡಿಬಿಟ್ಟೆ. ಅವಳ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಪಾಪದ ಪಿಂಡಕ್ಕೆ ನಾನೇ ಕಾರಣ ರೋಹನ್, ನಾನೇ. ಹಾಗಾದರೆ ನನ್ನ ತಂಗಿಯ ದುಸ್ಥಿತಿಗೆ ಪ್ರೀತಮ್ ಕಾರಣನಲ್ಲವೇ? ಇಲ್ಲ ರೋಹನ್, ನಾ ಮಾಡಿದ ಪಾಪ ತನ್ನ ಮೈ ಮೇಲೆ ಹಾಕಿಕೊಂಡು ನಿನ್ನ ತಂಗಿಗೆ ಸಮಾಜದಲ್ಲಿ ಅರ್ಥ ಹುಡುಕಿಕೊಟ್ಟ ದೇವತಾ ಮನುಷ್ಯ ಪ್ರೀತಮ್, ದೇವತಾ ಮನುಷ್ಯ. ಅಯ್ಯ ದೇವರೇ, ನಾನೆಂತ ಕೆಲಸ ಮಾಡಿಬಿಟ್ಟೆ. ಮೊದಲ ಕ್ಯಾನ್ಸರ್ ಪೀಡಿತನಾದ ಪ್ರೀತಮ್ ನನ್ನ ಹೊಡೆದೋಡಿಸಿದನಲ್ಲ. ಇಲ್ಲ ರೋಹನ್, ಇಲ್ಲ, ಪ್ರೀತಮ್ನಿಗೆ ಕ್ಯಾನ್ಸರ್ ಇಲ್ಲ. ಕೇವಲ ಚಿಕ್ಕ ಕಾಯಿಲೆಯಿಂದ ಬಳಲುತ್ತಿದ್ದ ಅವನಿಗೆ ಆ ನೀಚ ಸಮುದ್ರನ ಮಾತಿನ ಮೇರೆಗೆ ಸರ್ಟಿಫಿಕೇಟ್ ನಾನೇ ಸೃಷ್ಟಿ ಮಾಡಿದೆ ರೋಹನ್. ಹಾಗಾದರೆ ಪ್ರೀತಮ್ನಿಗೆ? ನಾನೇ ಸೃಷ್ಟಿ ಮಾಡಿದೆ ಸರ್, ಹಾಗಾದರೆ ಪ್ರೀತಮ್ನಿಗೆ? ಇಲ್ಲ ರೋಹನ್, ಅವನಿಗೆ ಯಾವ ಕಾಯಿಲೆಯೂ ಇಲ್ಲ. ಅವನು ಆರೋಗ್ಯವಂತ ಮನುಷ್ಯ ರೋಹನ್, ಆರೋಗ್ಯವಂತ ಮನುಷ್ಯ. ನೀವೆಂತ ತಪ್ಪು ಮಾಡಿಬಿಟ್ಟಿರಿ ಸರ್. ನಿಮಗೆ ಆ ದೈವ ಸರಿಯಾದ ಶಿಕ್ಷೆ ಕೊಟ್ಟು ಬಿಟ್ಟ ಸರ್, ಸರಿಯಾಗಿ ಶಿಕ್ಷೆ ಕೊಟ್ಟು ಬಿಟ್ಟ. ಇದು ದೈವ ನೀಡಿದ ಶಿಕ್ಷೆ ಇಲ್ಲ ರೋಹನ್. ನನ್ನ ತಂಗಿ ಅನನ್ಯಳಿಗೆ ಮಾಡಿದ ಮೋಸ ಮಾಡಿದ್ದಕ್ಕೆ ಆ ದೈವವೇ ನನಗೆ ನೀಡಿದ ಶಿಕ್ಷೆ ರೋಹನ್. ಆ ಸಾಧ್ವಿ ಅನನ್ಯ ನನಗೆ ನೀಡಿದ ಶಿಕ್ಷೆಯಪ್ಪ. ನಿಮ್ಮ ಬಗ್ಗೆ ಅಪಾರ ನಂಬಿಕೆ ಪ್ರೀತಿ ಇರಿಸಿಕೊಂಡ ನನ್ನ ತಂಗಿಗೆ
ಈ ರೀತಿ ಪ್ರೇಮದ ವಂಚನೆ ಮಾಡುತ್ತೆ ಅಂತ ನಾನು ಕನಸಿನಲ್ಲಿಯೂ ಕಂಡಿರಲಿಲ್ಲ ಸರ್, ಕನಸಿನಲ್ಲಿಯೂ ಕಂಡಿರಲಿಲ್ಲ. ನನ್ನ ಪವಿತ್ರ ಪ್ರೇಮಕ್ಕೆ ದ್ರೋಹ ಬಗೆದು ಅಮೆರಿಕಾದಲ್ಲಿರುವ ಡಾಕ್ಟರ್ ಅರುಣಾಳೊಂದಿಗೆ ಮದುವೆಯಾಗಲು ಹೋಗುತ್ತಿರುವ ಸಂದರ್ಭದಲ್ಲಿ ಏರೋಪ್ಲೇನ್ ಆಕ್ಸಿಡೆಂಟ್ ಆಗಿ ನನ್ನ ಕಾಲು ಕಳೆದುಕೊಂಡರು. ಈಗ ಹತ್ತರ ಏನು ಪ್ರಯೋಜನವಿಲ್ಲ ಸರ್, ಏನು ಪ್ರಯೋಜನವಿಲ್ಲ. ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಎಂಬಂತೆ ದೇವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಈ ದೇಶದಿಂದ ದೂರ ಹೊರಟು ಹೋಗುತ್ತೇನೆ ರೋಹನ್, ಹೊರಟು ಹೋಗುತ್ತೇನೆ ರೋಹನ್. ಮೊದಲು ಅನನ್ಯ ಪ್ರೀತನನ್ನು ರಕ್ಷಿಸಿ ಹೋಗು. ಮೊದಲು ಇಬ್ಬರನ್ನು ಹೇಗಾದರೂ ರಕ್ಷಿಸಲೇಬೇಕು. ಹೋಗು. ಅವಳನ್ನು ಬಿಟ್ಬಿಡು. ಗರ್ಭಿಣಿ ಏನು ಮಾಡಬೇಡ. ನಾಳೆ ಸಾಯುತ್ತಿರೋ ನನ್ನ ಜೀವನ ಬಲಿ ತೆಗೆದುಕೊಡು. ಆದರೆ ಈ ತುಂಬ ಗರ್ಭಿಣಿಯನ್ನು ಮಾತ್ರ ಏನು ಮಾಡಬೇಡ ಪ್ಲೀಸ್. ಈ ಸಮುದ್ರನ ತರ್ಕ ನಿನಗಿನ್ನೂ ಗೊತ್ತಿಲ್ಲ. ನಿನಗೆ ಬ್ಲಡ್ ಕ್ಯಾನ್ಸರ್ ಇದೆ ಅಂತ ಡಾಕ್ಟರ್ ಸುಳ್ಳು ಹೇಳಿಸಿ ಅಪೂರ್ವನಿಂದ ನಿನಗೆ ದೂರ ಮಾಡಿಬಿಟ್ಟೆ. ಆದರೆ ಇನ್ನು ನಿನ್ನಿಂದ ಸಿಂಧೂರು ಧರಿಸಿದ ಈ ಸಾಧುವಿಯ ಮುಖ ನೀನಿನ್ನು ನೋಡಬಾರದು. दर्द बहुत होता है ना इस दिल में. अब तो आओ, दिल है मुश्किल में. ಈ ಸಮರ ಸರ್ದಾರನನ್ನು ಅವಮಾನಿಸಿದ ಅಪೂರ್ವ ಹಾಗೂ ಅನನ್ಯ ಈ ಸಮುದ್ರನ ಸುಳಿಯೊಳಗೆ ಸಿಲುಕಿ ತಮ್ಮ ಸರ್ವಸ್ವವನ್ನೇ ಕಳೆದುಕೊಳ್ಳಬೇಕು. ಈಗ ಜೇನು ನೊಣ ಕಚ್ಚಿದರೂ ಪರವಾಗಿಲ್ಲ. ಜೇನು ಗೂಡಿಗೆ ಕೈ ಹಾಕಿ ಜೇನು ತುಪ್ಪ ತಿಂದೆ. You are under arrest. Yes, sir. ಇಲ್ಲಿಯವರೆಗೆ ಕರ್ನಾಟಕದ 10-15 ಹುಡುಗಿಯರನ್ನು ಬಲಾತ್ಕರಿಸಿದ್ದಕ್ಕಾಗಿ ಅನ್ಯಗಳನ್ನು ಬಲಾತ್ಕರಿಸಲು ಪ್ರಯತ್ನಿಸಿದ್ದಕ್ಕಾಗಿ ನಿನ್ನನ್ನು ಅರೆಸ್ಟ್ ಮಾಡುತ್ತೇವೆ. ಪೊಲೀಸ್ ಸ್ಟೇಷನ್ಗೆ. ಅಯ್ಯೋ ವಿಧಿಯೇ ಅನನ್ಯ. ಅಣ್ಣ ದಯವಿಟ್ಟು ಈ ನಿನ್ನ ತಂಗಿನ ಕ್ಷಮಿಸಿಬಿಡೋಣ. ಕ್ಷಮಿಸಬೇಕಾದನು ನಾನಲ್ಲ, ಅಣ್ಣ ನೀವು. ನಾನು ನಿಮ್ಮನ್ನು ಇದೇ ಕೈಯಿಂದ ಹೊಡೆದು ಮಹಾ ತಪ್ಪು ಮಾಡಿಬಿಟ್ಟೆ ಅನನ್ಯ, ಮಹಾ ತಪ್ಪು ಮಾಡಿಬಿಟ್ಟೆ. ಪ್ರೀತಮ್ ಪ್ಲೀಸ್ ದಯವಿಟ್ಟು. ಪ್ರೀತಮ್, ನಿನಗೆ ಬ್ಲಡ್ ಕ್ಯಾನ್ಸರ್ ಇಲ್ಲ ಅಂತ ಗೊತ್ತಾಯಿತು. ಇನ್ನು ಮೇಲೆ ನೀನು ಅನನ್ಯಳೊಂದಿಗೆ 100 ಕಾಲ ಸುಖವಾಗಿ ಬಾಳಬಹುದು. ಅಂತೂ ಕೊನೆಗೂ ಆ ದೇವರ ದಯದಿಂದ ನಾವೆಲ್ಲರೂ ಒಂದಾಗುವಂತೆ. ಯಾವತ್ತು ಪ್ರೀತಮನ ಸುಖವನ್ನೇ ಬಯಸುತ್ತಿದ್ದ ಈಗ ನನ್ನ ಒಳ ಬಾಳು ಕಾರ್ಮೋಡ ಸರಿದು ಸೂರ್ಯ ಕಿರಣಗಳಿಂದ ಕಂಬಳಿಸುವಂತಾಯಿತು. ಅನನ್ಯ, ಅಣ್ಣ ಅಪೂರ್ವ, ನಿಮ್ಮಿಬ್ಬರ ಮನೆಯಲ್ಲಿ ಸಿಂಧೂರ ಶಾಶ್ವತವಾಗಿರಲಿ ದೇವರಲ್ಲಿ ಪ್ರಾರ್ಥಿಸುವುದು. ಸರಿ ಅಣ್ಣ, ನಮ್ಮೆಲ್ಲರನ್ನು ಒಂದುಗೂಡಿಸಿದ ಆ ದೇವರನ್ನ ಅಂತೂ ನಮ್ಮೆಲ್ಲರನ್ನು ಒಂದುಗೂಡಿಸಿದ ಆ ದೇವರನ್ನು ನಾವು ಕೈ ಮುಗಿದು ಮಂಗಳ